ಈಗ ನಮ್ಮ ಕಾನೂನು ಪ್ರಕಾರ ಅಧಿಕೃತವಾಗಿಯೇ ಸಂಪರ್ಕ ತಗೊಳ್ಬೇಕಾಗತ್ತೆ. ಕೆಲವರು ಅನಧಿಕೃತವಾಗಿ ತಗೊಂಡಿದ್ದಾರೆ. ಅದನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ. ಸಮೀಕ್ಷೆಯಲ್ಲಿ ಏನು ಕಂಡು ಬಂದಿದೆ ಅದರ ಮೇಲೆ ನಾವು ಅವ್ರ ಮೇಲೆ ದಂಡ ಹಾಕಿದ್ದೇವೆ. ಸೊ ಮೋರ್ ದೆನ್ 100 crore rupees ನಾವು ದಂಡವನ್ನು ಜಲಮಂಡಳಿ ಪರವಾಗಿ ಕಲೆಕ್ಟ್ ಮಾಡಿದ್ದೇವೆ. ಅದೇ ನಾವು ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ಕಂಡು ಬಂದಿದೆ ಅಲ್ಲೆಲ್ಲ ನೋಟಿಸ್ ಕೊಟ್ಟಿದ್ದೇವೆ. ಅದಕ್ಕೆ ಉತ್ತರ ಕೊಟ್ಟಿದ ಮೇಲೆ ಆ ಉತ್ತರವಿಗೆ ಸರಿ ಇದೆಯಾ ತಪ್ಪಿದೆ ಅಂತ ನೋಡಿಕೊಂಡು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕಡಾಖಂಡಿತವಾಗಿ ಜಲಮಂಡಳಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತಾರೆ. ನಾವು ಮತ್ತೆ ಸಮೀಕ್ಷೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರು ಈಗ ಅನಧಿಕೃತ ಕನೆಕ್ಷನ್ ತೊಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ತೀನಿ, ಆದಷ್ಟು ಸಕ್ರಮಗೊಳಿಸ್ಕೊಳ್ಳಿ. ಸಕ್ರಮಗೊಳಿಸಿ ಇದ್ದರೆ ಖಂಡಿತ ನಿಮಗೆ ದಂಡವನ್ನು ಜಾರಿ ಆಗುತ್ತೆ ಮತ್ತು FIR ಕೂಡ ಫೈಲ್ ಮಾಡ್ತಾ ಇದ್ದೀವಿ. ಇಲ್ಲ, ಈಗಾಗಲೇ ಅವ್ರಿಗೆ ಸಾಕಷ್ಟು ಅವಕಾಶ ಕೊಟ್ಟಾಗಿದೆ. ಹಾಗಾಗಿ ಆದಷ್ಟು ಬೇಗ ಅವರು ಮಾಡ್ಕೊಳ್ಬೇಕಂತ ಮನವಿ ಮಾಡ್ತೀನಿ. ಇಲ್ಲ, ಆ ಥರ ಹೇಳೋಕ್ಕಿಲ್ಲ. ವ್ಯಾಪಕವಾಗಿ ನಾವು ಎಲ್ಲ ಕಡೆ ನಾನು ಸರ್ವೆ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಕಂಡು ಬರುತ್ತದೆ ತಕ್ಷಣ ನಾವು ಕ್ರಮ ಜರುಗಿಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು. Ashwavega English News. Coming soon. Your channel, your voice, your trust.